ಪ್ರೈಸ್ ದ ಲಾರ್ಡ್. ಕ್ರಿಸ್ತೇಸುವಿನ ಮಧುರೋಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹೇಗಿದ್ದೀರಿ? ಎಲ್ಲರೂ ಕ್ಷೇಮವಾಗಿ ಸಂತೋಷವಾಗಿ ಈ ನೂತನ ದಿನವನ್ನ ನೀವು ನೋಡ್ತಾ ಇದ್ದೀರಿ, ನೀವು ಅನುಭವಿಸ್ತಾ ಇದ್ದೀರಿ ಎಂಬುದಾಗಿ ನಾನು ನಂಬಿ ಕರ್ತಾದಿ ಕರ್ತನಿಗೆ ನಾನು ಮಹಿಮೆಯನ್ನ ಕೃತಜ್ಞತಾ ಸ್ತುತಿಯನ್ನ ಸಲ್ಲಿಸುವಾಗಿದ್ದೇನೆ. ಆಮೇಲೆ ಆತನು ನಮ್ಮನ್ನ ಹೇರಳವಾಗಿ ಅತ್ಯಧಿಕವಾಗಿ ಪ್ರೀತಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಹಾಗಿದ್ರೆ ಈ ದಿನ ನಮಗಾಗಿ ದೇವರು ತಾನೇ ಏರ್ಪಡಿಸಿಕೊಟ್ಟಂತ ಜೀವವುಳ್ಳ ದೇವರ ವಾಕ್ಯವನ್ನ ನಾವು ಧ್ಯಾನಿಸೋಣ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 6ನೇ ವಚನ. ಕರ್ತನು ನನ್ನ ಸಹಾಯಕನು, ಭಯಪಡೆನು, ಮನುಷ್ಯನು ನನಗೆ ಏನು ಮಾಡಾನು. ಆಮೇನ್. ದೇವರಿಗೆ ಸ್ತೋತ್ರ. ಕರ್ತನು ನನ್ನ ಸಹಾಯಕನಾಗಿದ್ದಾನೆ. ಯಾವುದಕ್ಕೂ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಭಕ್ತನು ಹೇಳ್ತಾ ಇದ್ದಾನೆ, ಕರ್ತನು ನನ್ನ ಸಹಾಯಕನು, ನಾನು ಭಯ ಪಡೆನು, ಮನುಷ್ಯರು ನನಗೆ ಏನ್ ಮಾಡ್ತಾನೆ. ಆಮೇಲೆ ಅನೇಕ ಸಂದರ್ಭದಲ್ಲಿ ನಾವು ಅಂದುಕೊಳ್ತೇವೆ, ಮನುಷ್ಯರು ನಮಗೆ ಏನೋ ಮಾಡ್ತಾರೆ, ಕೇಡು ವಹಿಸ್ತಾ ಇದ್ದಾರೆ, ಅದು ಮಾಡ್ತಾ ಇದ್ದಾರೆ, ಇಲ್ಲಿಗೆ ಹೋಗ್ತಾ ಇದ್ದಾರೆ, ಅದ್ ಮಾಡಿಸ್ತಾ ಇದ್ದಾರೆ. ನೀವು ಕೂಡ ಅದೇ ರೀತಿ ನಂಬಿದ್ದೀರಾ? ನಂಬಿದ್ರೆ ಅದನ್ನ ಮರೆತು ಬಿಡುವಂಥದ್ದು ಒಳ್ಳೆಯದು. ಆಮೇಲೆ ಎಸ್, ನನ್ನ ದೇವರು ನಮ್ಮ ಪಕ್ಷದಲ್ಲಿರುವಾಗ ನಿಜವಾಗಿಯೂ ನೀನು ದೇವರನ್ನ ಆರಾಧಿಸುವ ಮಗನಾಗಿರುವುದಾದ್ರೆ, ಪರಿಪೂರ್ಣವಾಗಿ ನಿನ್ನ ಲೋಕ ರಕ್ಷಕನೆಂಬುದಾಗಿ ನೀನು ಅಂಗೀಕರಿಸುವುದಾದ್ರೆ, ಮನುಷ್ಯರು ಎಂಥ ಕಾರ್ಯಗಳು ನಮ್ಮ ಮೇಲೆ ಹೊಡ್ಡಿದ್ರು ಕೂಡ ನನ್ನ ದೇವರು ನಮಗೆ ಸಹಾಯಕನಾಗಿರೋದ್ರಿಂದ ನಾವು ಭಯಪಡಿಟ್ಟು ಕುಗ್ಗಿ ಹೋಗಿ ದಿಗ್ಭ್ರಮೆ ಪಟ್ಟು ಚಿಂತೆಗೊಳಗಾಗಿ ನಮ್ಮ ಆರೋಗ್ಯವನ್ನೇ ನಾವೇ ನಷ್ಟಪಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಪ್ರಿಯರೇ. ಆಮೇಲೆ ಮನುಷ್ಯರಿಗೆ ನಮ್ಮನ್ನ ಏನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ದೇವರ ಅಧಿಕಾರ ಕೊಟ್ಟಿಲ್ಲ ಅವರಿಗೆ ದೇವರ ಅಧಿಕಾರ ಕೊಟ್ಟಿಲ್ಲ. ಏನ್ ಮಾಡ್ತಾರೆ ಮನುಷ್ಯರು ಮಹಾ ಅಂದ್ರೆ? ಗಾಯಪಡಿಸ್ಬೋದು ಮಾತುಗಳಿಂದ, ಅವರ ಒಂದು ಕೃತ್ಯಗಳಿಂದ. ಆದ್ರೆ ನಮ್ಮೊಳಗಿನ ಆತ್ಮವನ್ನು ನಷ್ಟಪಡಿಸ್ಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಅಲ್ಪ ಕಾಲದ ಒಂದು ಪರಿಸ್ಥಿತಿಯಲ್ಲಿ ನಾವು ಬಾಧೆ ಪಡಬಹುದು, ಆದರೆ ದೇವರು ಅದಕ್ಕೆ ಸರಿಯಾದ ಮುಗಿ ತೀರಿಸ್ತಾರೆ. ಆಮೇಲೆ ನಾವು ಮಾಡ್ಬೇಕಾಗಿಲ್ಲ, ದೇವರೇ ನೋಡ್ಕೊಳ್ತಾರೆ. ನಿನ್ನನ್ನ ಮುಟ್ಟುವವನು ಯೆಹೋವನ ಕಣ್ಣುಗುಡ್ಡೆಯನ್ನು ಮುಟ್ಟುವವನಾಗಿದ್ದಾನೆ ಎಂಬುದಾಗಿ ದೇವರು ವಾಗ್ದಾನವನ್ನ ಮಾಡ್ತಾ ಇದ್ದಾರೆ. ವಾಗ್ದಾನ ಮಾಡಿದಾತನು ನಂಬಿಗಸ್ತನಾಗಿದ್ದಾನೆ ಪ್ರಿಯರೇ. ಮನುಷ್ಯರ ಮುಖಗಳ, ಮನುಷ್ಯರ ಕೃತ್ಯಗಳು, ಮನುಷ್ಯರ ಆ ಮಾತುಗಳನ್ನ ಕೇಳಿದಾಗ ಭಯ ಆಗ್ತಾ ಇರ್ಬೋದು. ಒಂದು ಕಾಲದಲ್ಲಿ ನಾನು ಹಾಗೆ ಇದ್ದೆ. ಏನೋ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಜೀವನ ಹಾಳಾಗುತ್ತೆ, ಸೋತು ಹೋಗ್ಬಿಡ್ತೇನೆ ಅನ್ನುವಂಥ ರೀತಿಯಲ್ಲಿ ಅನೇಕರು ಹಾಗೆ ಆಲೋಚನೆ ಮಾಡ್ಬೋದು. ಬೇರೆಯವರಲ್ಲ, ಸಂಬಂಧಿಕರೇ, ಬೇರೆಯವರಲ್ಲ, ಓಡ ಹುಟ್ಟಿದವರಲ್ಲೇ, ಬೇರೆಯವರಲ್ಲ, ಸ್ನೇಹಿತರಲ್ಲಿಯೇ, ಬೇರೆಯವರಲ್ಲ, ಪರಿಚಯಸ್ಥರೇ ನಮ್ಮ ಕುರಿತಾಗಿ ಬೇರೆ ಬೇರೆ ರೀತಿಯಾದ ವಿಧವಾಗಿ ಮಾತನಾಡಬಹುದು. ಅವುಗಳನ್ನ ಕೇಳುವಾಗ ನಾವು ಕುಗ್ಗಿ ಹೋಗ್ಬೋದು. ಇನ್ನ ನನ್ನ ಜೀವಿತ ಮುಗೀತು, ಇನ್ನೆಲ್ಲರ ಮುಂದೆ ಅವಮಾನ ಪಟ್ಟಾಯ್ತು, ಇನ್ನೇನಿದೆ ನನಗೆ, ಇನ್ಯಾಕೆ ಬದುಕಬೇಕು ಅನ್ನುವಂತ ಸ್ಥಿತಿಗೆ ಅನೇಕರು ಹೋಗ್ಬೋದು ಪ್ರಿಯರೇ. ದೇವರು ಹೇಳ್ತಾ ಇದ್ದಾರೆ, ಆತನು ನನ್ನ ಸಹಾಯಕನು, ನಾನು ಭಯಪಡೋದಿಲ್ಲ. ಯಾಕೆ ಮನುಷ್ಯರಿಗೆ ಭಯಪಡಬೇಕು ನಾವು? ಆ ಭಯ ಸ್ವಲ್ಪ ದೇವರ ಮೇಲೆ ತೋರಿಸಿದ್ರೆ ಸಾಕು. ಮನುಷ್ಯರಿಗೆ ಎಷ್ಟು ಭಯ ಪಟ್ಟು ಎಷ್ಟು ಜಾಗ್ರತೆ ಉಳ್ಳವರಾಗಿ ನಾವು ಇರ್ತೇವೋ, ಆ ಭಯ ದೇವರಿಗೆ ತೋರಿಸಿ ದೇವರ ಭಯಭಕ್ತಿಯಲ್ಲಿ ನಾವಿದ್ರೆ ಸಾಕು. ಯಾವ ಮನುಷ್ಯನೇನು ಮಾಡಿದ್ರು ಕೂಡ ದೇವರು ನಮ್ಮನ್ನ ಬೀಳ್ಸೋದಿಲ್ಲ, ಆಶಾಭಂಗ ಪಡಿಸೋದಿಲ್ಲ, ಅವಮಾನ ಪಡಿಸೋದಿಲ್ಲ. ಆಮೇಲೆ ಎಂದೆಂದಿಗೂ ನಮ್ಮನ್ನ ಉನ್ನತವಾಗಿ ನೋಡುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಆತ ನಮ್ಮನ್ನ ಪ್ರೀತಿಸ್ತಾ ಇದ್ದಾರೆ ಪ್ರಿಯರೇ. ನಮಗಾಗಿ ಮರಣಿಸಿ ಪುನರುತ್ಥಾನನಾಗಿ ಮೃತ್ಯುಂಜಯನಾಗಿ ಎದ್ದಂತ ದೇವರು ನನ್ನ ಕ್ರಿಸ್ತನು.
ಯಾವ್ದ್ಯಾವ್ದಕ್ಕೋ ಭಯ ಪಡ್ತಾ ಇರ್ತಾರೆ. ಆದ್ರೆ ದೇವರುಗಳ ಇಂತಿಷ್ಟು ಭಯ ನಮಗಿರೋದ್ರಿ. ದೇವರಿಗೆ ಭಯಪಟ್ಟು ನಡೆದುಕೊಂಡಾಗ ನಮ್ಮ ಪ್ರತಿ ಪರಿಸ್ಥಿತಿಗಳಲ್ಲಿ ದೇವರು ನಮಗೆ ಜೊತೆಗಾರನಾಗಿ ಸಹಾಯಕನಾಗಿರ್ತಾರೆ. ನಾವು ಆತನ ಸಮೀಪದಲ್ಲಿ ಭಯಭಕ್ತಿಯಿಂದ ಇರುವಾಗ ಅದು ನಮ್ಮ ಸಮೀಪದಲ್ಲಿ ಯಾವಾಗಲೂ ಇರುವಂತ ದೇವರು. ನೀವು ಯಾವ್ದಕ್ಕೆ ಭಯ ಪಡ್ತಿದ್ದೀರೋ ಗೊತ್ತಿಲ್ಲ, ಯಾವ ಒಂದು ಪರಿಸ್ಥಿತಿ ನಿಮ್ಮನ್ನ ಭಯಪಡಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ, ಯಾವ ಮನುಷ್ಯರ ಕೃತ್ಯಗಳು, ಯಾವ ಮನುಷ್ಯರ ಮಾತುಗಳು, ಯಾವ ಮನುಷ್ಯರ ಒಂದು ಕಾರ್ಯಗಳು ನಿಮ್ಮನ್ನ ಭಯಪಡಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ಈ ದಿನ ಆ ಭಯವನ್ನೆಲ್ಲ ಬಿಟ್ಟು ದೇವರ ಮೇಲೆ ಭರವಸೆಟ್ಟು ದೇವರ ಮೇಲೆ ಭಯಭಕ್ತಿಯಿಂದ ನಡೆದುಕೊಳ್ಳ್ರಿ. ಖಂಡಿತವಾಗಿಯೂ ನಿಮ್ಮ ಪರಿಸ್ಥಿತಿಗಳು ಎಲ್ಲವನ್ನ ತಾರು ಮಾರು ಮಾಡುವಂತ ದೇವರು. ಆಮೇನ್. ದೇವರಿಗೆ ಸ್ತೋತ್ರ. ಅನಾರೋಗ್ಯಕ, ಸಾಲಬಾಧೆಗ, ಮಗಳ ಮದುವೆ ಆಗಿಲ್ಲ, ಅಯ್ಯೋ ಆರ್ಥಿಕವಾಗಿ ಪರಿಸ್ಥಿತಿಯಲ್ಲಿ ನಾನು ಬಿಟ್ಬಿಟ್ಟಿದ್ದೇನೆ, ಆಧ್ಯಾತ್ಮಿಕವಾಗಿ ಕುಗ್ಗಿಬಿಟ್ಟಿದ್ದೇನೆ ಎಂಬ ಭಯನ ದೇವರಿಗೆ ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡಿ. ಅಪ್ಪ, ನೀ ನನ್ನ ಪಕ್ಷದಲ್ಲಿ ನನ್ನ ಸಹಾಯಕನಾಗಿದ್ದು ನಡೆಸು. ಆಮೇನ್. ದೇವ್ರು ನಿಮ್ಮ ಪರಿಸ್ಥಿತಿ ಖಂಡಿತವಾಗಿ ಬದಲಾಯಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಂಬ್ತಾ ಇದ್ದೀರಾ? ರಿಸೀವ್ ಮಾಡ್ಕೊಳ್ಳಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್. ಆಮೇನ್. ದೇವ್ರ ವಾಗ್ದಾನಗಳನ್ನೆಲ್ಲರನ್ನು ಆಶ್ರಯಿಸಿ ಬಲಪಡಿಸಿ. ನಿಮ್ಮ ಏನೇ ವಿಜ್ಞಾಪನೆಗಳು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸೋದಾಗ್ತದೆ. ಪ್ರಾರ್ಥನೆ. ಪರಿಶುದ್ಧನಾದ ದೇವರೇ, ಉನ್ನತ ಸ್ತೋತ್ರ. ನನ್ನ ಸಹಾಯಕನಪ್ಪ, ನಾನು ಭಯಪಡುವ ಅವಶ್ಯಕತೆ ಇಲ್ಲ. ಮನುಷ್ಯರು ನನಗೆ ಏನು ಮಾಡಬೇಕಾಗಿಲ್ಲ. ನೀನೆಲ್ಲವನ್ನ ನೋಡಿಕೊಳ್ಳುವ ದೇವರು. ಅದಕ್ಕಾಗಿ ಸ್ತೋತ್ರ ಅಪ್ಪ. ಈ ವಾಗ್ದಾನಕ್ಕೆ ಬಲಪಡಿಸಿದಕ್ಕಾಗಿ ಸ್ತೋತ್ರ, ಧೈರ್ಯಪಡಿಸಿದಕ್ಕಾಗಿ ಸ್ತೋತ್ರ, ಎಚ್ಚರಿಸಿದಕ್ಕಾಗಿ ಸ್ತೋತ್ರ. ಸಮಸ್ತ ಕರಗಳಿಗೆ ಒಪ್ಪಿಸಿಕೊಟ್ಟು ಬೇಡಿ ಹೊಂದಿದ್ದೇವೆ ಜೀವನ ಪರಲೋಕದ ತಂದೆಗೆ. ಆಮೇಲೆ. ಪ್ರೈಸ್ ಅಲ್ಲ.